ನಮಸ್ತೆ ಮಿತ್ರರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ, ಆಯುರ್ವೇದಿಕ್ ಲೈಂಗಿಕ ತಜ್ಞ, ಆಯುರ್ವೇದಿಕ್ ಫರ್ಟಿಲಿಟಿ ಎಕ್ಸ್ಪರ್ಟ್, ಶ್ರೀನಿವಾಸ್ ಕ್ಲಿನಿಕ್, ಜಯನಗರ್ 7ನೇ ಬ್ಲಾಕ್, ಕನಕಪುರ ಮೇನ್ ರೋಡ್ನಲ್ಲಿ ನನ್ನ ಕ್ಲಿನಿಕ್ ಇದೆ. ಇಲ್ಲಿ ರೆಗ್ಯುಲರಾಗಿ ನಾನು ಪ್ರಾಕ್ಟೀಸ್ ಮಾಡ್ತೇನೆ. ಇವತ್ತು ಒಂದು ಹೋಮ್ ರೆಮಿಡಿ ನಾನು ಹೇಳ್ತಾ ಇದ್ದೀನಿ. ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ನಾನು ಆಲ್ರೆಡಿ ನಿಮೂರ್ಕೆ ಸಮಸ್ಯೆ ಏನು, ಶೀಘ್ರಸ್ಖಲನ ಏನು, ಪೆನಿಸ್ ಸೈಜ್ ಬಗ್ಗೆ ನಾನು ನಿಮಗೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಲೈಂಗಿಕ ಸಮಸ್ಯೆಯಲ್ಲಿ ಸಾಕಷ್ಟು ರೀಸನ್ಸ್ಗಳು, ಕಾಜಸ್ಗಳು, ಅದು ಹೇಗಾಗುತ್ತೆ ಅಂತ ಹೇಳಿದ್ದೀನಿ. ಇವತ್ತು ಟ್ರೀಟ್ಮೆಂಟ್ ಆಸ್ಪೆಕ್ಟ್ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಫಸ್ಟ್ ನಾನು ಇವತ್ತೇನು ಟ್ರೀಟ್ಮೆಂಟ್ ಅಥವಾ ಮನೆಮದ್ದು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಉದ್ರೇಕ ಯಾರಿಗೆ ಕಡಿಮೆ ಇದೆ, ನಿಮೂರು ದೌರ್ಬಲ್ಯತೆ ಇದೆ, ಅಥವಾ ಸರ್ ಮದುವೆಯಾಗಿ 2 ವರ್ಷ ಇತ್ತು, ಮಕ್ಕಳಾಗ್ತಾ ಇಲ್ಲ ಅಂತ ಯಾವುದೋ ಡಾಕ್ಟರ್ ಹತ್ರ ಹೋಗಿದ್ವಿ, ಅಲ್ಲಿ ನಾನು ಸೀಮನ್ ಅನಾಲಿಸಿಸ್ ಮಾಡಿದಾದಮೇಲೆ ರಿಪೋರ್ಟ್ನಲ್ಲಿ ಸ್ವಲ್ಪ ವೀರ್ಯಾಣು ಸಂಖ್ಯೆ ಕಡಿಮೆ ಇದೆ, ಆಲಿಗೋಸ್ಪರ್ಮಿಯಾ, ಅಥವಾ ವೀರ್ಯಾಣು ಇದೆ ಬಟ್ ಇದ್ದಿದ್ದು ವೀರ್ಯಾಣುವಲ್ಲಿ ಸ್ವಲ್ಪ ಸ್ಪರ್ಮ್ ಡಿಫೆಕ್ಟ್ ಇದೆ, ಅದು ಹೆಡ್ ಇರ್ಬೋದು ಅಥವಾ ಬಾಡಿ ಇರ್ಬೋದು ಅಥವಾ ಟೇಲ್ ಇರ್ಬೋದು, ಅದಕ್ಕೆ ಏನು ಮಾಡ್ಬೋದು ಅಂತ. ಸೊ ಫಸ್ಟ್ ಯಾರೋ ಒಂದು ಹೊಸ ವಿವರ್ಸ್ ಕೂಡ ಇರ್ತಾರೆ, ಅವ್ರಿಗಾಗಿ ಒಂದು ಬೇಸಿಕ್ ಬ್ರೀಫ್ ಆಗಿ ಹೇಳ್ತೀನಿ. ನಿಮೂರ್ಕೆ ಸಮಸ್ಯೆ ಅಂದರೆ ಏನು? ವಾಟ್ ಈಸ್ ಎರೆಕ್ಟೈಲ್ ಡಿಸ್ಫಂಕ್ಷನ್? ಎರೆಕ್ಟೈಲ್ ಡಿಸ್ಫಂಕ್ಷನ್ ಈಸ್ ಎ ಮೆಡಿಕಲ್ ಕಂಡೀಷನ್. ಏನಪ್ಪ ಇದು? ಲಿಂಗನಲ್ಲಿ ಕರೆಕ್ಟಾಗಿ ಬ್ಲಡ್ ಫ್ಲೋ ಬರ್ತಾ ಇಲ್ಲ, ಒಂದು. ಎರಡನೇದು, ರಕ್ತ ಬರ್ತಾ ಇದೆ, ಬಂದಿದ್ದ ರಕ್ತ ಜಾಸ್ತಿ ಟೈಮ್ವರೆಗೆ ಹೋಲ್ಡ್ ಆಗ್ತಾ ಇಲ್ಲ ಅಥವಾ ನಿಂತ್ಕೊಳ್ತಾ ಇಲ್ಲ. ಡೆಫಿನೇಷನ್ ಏನು ಹೇಳುತ್ತೆ? ದ ಪರ್ಸನ್ ಹೂ ಈಸ್ ಅನೇಬಲ್ ಟು ಅಚೀವ್ ಎರೆಕ್ಷನ್ ಆರ್ ಏಬಲ್ ಟು ಅಚೀವ್ ಎರೆಕ್ಷನ್ ಬಟ್ ನಾಟ್ ಏಬಲ್ ಟು ಮೇಂಟೈನ್ ಇಟ್ ಫಾರ್ ಲಾಂಗರ್ ಪೀರಿಯಡ್. ಜಾಸ್ತಿ ಟೈಮ್ವರೆಗೆ ಬಂದಿದ್ದ ರಕ್ತನ ಅವನ ಬಾಡಿನಲ್ಲಿ ಹೋಲ್ಡ್ ಮಾಡೋದು ಕೆಪಾಸಿಟಿ ಇಲ್ಲ. ಯಾಕಾಗುತ್ತೆ? ಒಂದು ಸೈಕಲಾಜಿಕಲ್ ಕಾಜ್ ಇರುತ್ತೆ, ಸ್ಟ್ರೆಸ್ ಇರ್ಬೋದು, ಪರ್ಫಾರ್ಮೆನ್ಸ್ ಆ್ಯಂಗ್ಸೈಟಿ ಇರ್ಬೋದು, ಡಯಾಬಿಟಿಸಿಂದ ಏನಾಗುತ್ತೆ, ಒಂದೊಂದು ಸತಿ ಕೆಲಸದ ಒತ್ತಡ, ಸ್ಟ್ರೆಸ್ಸು, ಇವೆಲ್ಲ ರೀಸನ್ದಿಂದ ಏನಾಗುತ್ತೆ, ಒಂದು ನಿಮಗೆ ಸೈಕಲಾಜಿಕಲ್ ಇಶ್ಯೂದಿಂದ ಉದ್ರೇಕ ಕಡಿಮೆ ಆಗುತ್ತೆ. ಎರಡನೇದು ಹಾರ್ಮೋನಲ್ ಇಂಬ್ಯಾಲೆನ್ಸ್. ಬಾಡಿನಲ್ಲಿ ಪುರುಷರ ಹಾರ್ಮೋನ್ ಟೆಸ್ಟೋಸ್ಟಿರಾನ್ ಇರುತ್ತೆ, ಅದರ ಉತ್ಪತ್ತಿ ಮೈಯಲ್ಲಿ ಏನಾದರೆ ಕಡಿಮೆ ಆಯಿತು ಅಂದರೆ ಆ ಥರ ಎರೆಕ್ಷನ್ ಕಡಿಮೆ ಆಗುತ್ತೆ. ಎರಡನೇದು ವ್ಯಾಸ್ಕುಲರ್ ಲೆವರ್ನಲ್ಲಿ ಹೋದರೆ, ವ್ಯಾಸ್ಕುಲರ್ನಲ್ಲಿ ರಕ್ತ ಸಂಚಾಲನ ಮಾಡುತ್ತೆ ಇಡೀ ಬಾಡಿನಲ್ಲಿ, ಅದರಲ್ಲಿ ಏನಾದರೂ ತೊಂದರೆ ಆಯಿತು, ಅದರಲ್ಲಿ ಕೊಲೆಸ್ಟ್ರಾಲ್ ಏನಾದರೂ ಬಂತು, ಡಯಾಬಿಟೀಸ್ದಿಂದ ಏನಾಗುತ್ತೆ, ನರ್ವ್ಸ್ ಒಳಗಡೆ ವೀಕ್ ಆಯಿತು, ಅಥವಾ ಏನಾಗುತ್ತೆ ಸಮ್ ಟೈಮು ಈ ಧಮನಿಗಳು ಏನಿರುತ್ತಲ್ಲ ಅದರಲ್ಲಿ ಇಂಟರ್ನಲ್ ಲೇಯರ್ ಡ್ಯಾಮೇಜ್ ಆಯಿತು. ಆ ಎಲ್ಲ ಕಂಡೀಷನಲ್ಲಿ ಉದ್ರೇಕ ಕರೆಕ್ಟಾಗಿ ಬರಲ್ಲ. ಆಮೇಲೆ ಒಂದು ನರ್ವ್ ಅಂದರೆ ಯಾವಾಗೋ ಲೈಂಗಿಕ ಕ್ರಿಯೆ ಮಾಡಬೇಕಂದ್ರೆ ಬ್ರೇನು, ಸ್ಪೈನಲ್ ಕಾರ್ಡು, ಸ್ಯಾಕ್ರಲ್ ಪ್ಲೆಕ್ಸಸ್ಸು, ಪೆನಿಸ್, ಈ ಅವಯವನಲ್ಲಿ ಡಿಪೆಂಡ್ ಇರುತ್ತೆ. ಸೊ ಸಮ್ ಟೈಮ್ ನರ್ವ್ ಡ್ಯಾಮೇಜ್, ಒಬ್ಬೊಬ್ಬರಿಗೆ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿದ್ದಿರ್ಬೋದು, ಅಥವಾ ಡಯಾಬಿಟಿಕ್ ನ್ಯೂರೋಪೆಥಿಯಿಂದ ನರ್ವ್ಸ್ ಡ್ಯಾಮೇಜ್ ಆಗಿದ್ದಿರ್ಬೋದು, ಅಥವಾ ಒಬ್ಬೊಬ್ಬರಿಗೆ ಬ್ಯಾಕ್ ಪೇನ್ ಸಮಸ್ಯೆ ಇರ್ಬೋದು. ಇವೆಲ್ಲ ರೀಸನ್ದಿಂದ ಉದ್ರೇಕ ಕಡಿಮೆ ಆಗುತ್ತೆ. ಅಥವಾ ಲೈಫ್ ಸ್ಟೈಲ್ ಡಿಸಾರ್ಡರಪ್ಪ, ಯಾರಿಗೆ ಸುಮ್ಮನೆ ಸಾಫ್ಟ್ವೇರ್ ಎಂಪ್ಲಾಯ್ ಇದ್ದೀರಾ ಅಥವಾ ಯಾವುದೋ ಒಂದು ಗೌರ್ಮೆಂಟ್ ಆಫೀಸ್ನಲ್ಲಿ ಕೆಲಸ ಮಾಡೋರು ಇದ್ದೀರಾ, 9 to 6, 9 to 7 ಸಿಟ್ಟಿಂಗ್ ಜಾಬ್ ಇದೆ, ಬೆಳಗ್ಗೆ 7 ಗಂಟೆಗೆ ಎದ್ದೇಳ್ತೀರಾ, ಸ್ನಾನ ಮಾಡ್ತೀರಾ, 8 ಗಂಟೆ 8:30 ಕ್ಯಾಬ್ ಹತ್ತೀರಾ, 10 ಗಂಟೆಗೆ ಆಫೀಸ್ ಹೋಗ್ತೀರಾ, ರಾತ್ರಿ 7:30 ಆಗುತ್ತೆ, ಊಟ ಮಾಡ್ತೀರಾ, ಮಲಗ್ತೀರಾ. ದೈಹಿಕವಾಗಿ ಯಾವುದೋ ವ್ಯಾಯಾಮ ಇಲ್ಲ, ಅದರಲ್ಲಿ ಓವರ್ ಈಟಿಂಗ್ ಇದೆ, ಅದರಲ್ಲಿ ಜಂಕ್ ಫುಡ್ ಇದೆ. ಇವೆಲ್ಲ ಲೈಫ್ ಸ್ಟೈಲ್ ಡಿಸಾರ್ಡರ್ನಲ್ಲಿ ಬರುತ್ತೆ. ಅದರ ಜೊತೆಗೆ ಏನಂದರೆ, ನಿಮಗೆ ಸ್ಮೋಕಿಂಗ್ ಏನಾದರೂ ಅಭ್ಯಾಸ ಇದೆಯಾ, ಆಲ್ಕೋಹಾಲ್ ಏನಾದರೂ ತೊಗೊಳ್ತೀರಾ, ಅಥವಾ ಡ್ರಗ್ಸ್ ಏನಾದರೂ ತೊಗೊಳ್ತೀರಾ, ಇವೆಲ್ಲ ರೀಸನ್ದಿಂದನೂ ಕೂಡ ಉದ್ರೇಕ ಕಡಿಮೆ ಆಗುತ್ತೆ. ಮತ್ತೊಂದು ಏನಂದರೆ, ಸರ್ಟನ್ ಕಾಯಿಲೆಗಳಿರುತ್ತೆ. ಮೇನ್ಲಿ ಫಾರ್ ಎಕ್ಸಾಂಪಲ್, ಯಾರು ಡಿಪ್ರೆಷನ್ಗೆ, ಆ್ಯಂಗ್ಸೈಟಿಗೆ ಏನಾದರೂ ಟ್ರೀಟ್ಮೆಂಟ್ ತೊಗೊಳ್ಳುವಾಗ ಆ್ಯಂಟಿ ಡಿಪ್ರೆಷೆಂಟ್ ಮೆಡಿಸಿನ್ದಿಂದ ಕೂಡ ನಿಮಗೆ ನಿಮೂರ್ಕೆ ಕಡಿಮೆ ಆಗುತ್ತೆ. ಒಬ್ಬರು ಹೈಪರ್ ಟೆನ್ಷನ್ಗೆ, BP-ಗೆ ಮಾತ್ರೆ ತೊಗೊಳ್ತಾರೆ, ಆ BP ಮಾತ್ರೆದಿಂದನೂ ಸಮ್ ಟೈಮ್ ಏನಾಗುತ್ತೆ, ನಿಮಗೆ ಉದ್ರೇಕ ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಬ್ಬರೊಬ್ಬರು ಏನು ಮಾಡ್ತಾರೆ ಅಂದರೆ, ಹೇರ್ ಫಾಲ್ಸ್ಗೆ ಟ್ರೀಟ್ಮೆಂಟ್ಗೆ ಏನಾಗುತ್ತೆ, ಮೆಡಿಸಿನ್ ತೊಗೊಳ್ತಾರೆ. ಯಾವುದೋ ಒಂದು ಮಾಲಿಕ್ಯೂಲ್ ಇದೆ, ನಾನು ಹೇಳೋದು ಬೇಡ, ಆ ಮಾಲಿಕ್ಯೂಲ್ ಜಾಸ್ತಿ ಬಾಡಿನಲ್ಲಿ ಹೋದ್ರೂ ಕೂಡ ನಿಮ್ಗೆ ಏನಾಗುತ್ತೆ, ಉದ್ರೇಕನಲ್ಲಿ ಸಮಸ್ಯೆ ಆಗುತ್ತೆ. ಸೊ ಒಂದು ಬೇಸಿಕ್ ಪಿಕ್ಚರಪ್ಪ, ಉದ್ರೇಕ ನಾನು ಹೇಗೆ ಬರ್ಬೋದು ಅಥವಾ ಅದಕ್ಕೆ ಕಾಜಸ್ ಏನೋ ಆಯಿತು. ಇದು ಇವಾಗ ಇದಕ್ಕೆ ಚಿಕಿತ್ಸೆ ಏನು ಮಾಡಬೇಕು? ಒಂದು ಆಯುರ್ವೇದದಲ್ಲಿ ಫೇಮಸ್ ಫಾರ್ಮುಲಾ ಇದೆ, ಇದು ನೀವೇ ನಿಮ್ಮ ಮನೆಯಲ್ಲಿ ಪ್ರಿಪೇರ್ ಮಾಡ್ಬೋದು. ಮನೆಯಲ್ಲಿ ಪ್ರಿಪೇರ್ ಮಾಡ್ಬೋದು ಅಂದರೆ, ನಾನು ಹೇಳಿದ್ದೇನು ಐಟಮ್ಸ್ ಇದೆ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಎಲ್ಲ ಕಡೆ ಈಸಿಲಿ ಅವೈಲೇಬಲ್ ಇದೆ. 6 ಐಟಮ್ ಬಗ್ಗೆ ನಾನು ಹೇಳ್ತೀನಿ. 6 ನೀವೇನಿದೆ, ಒಂದು ಪೆನ್ ಮತ್ತು ಪೇಪರ್ ನಿಮ್ಮ ಹತ್ರ ಇಟ್ಕೊಳ್ಳಿ, ವಿಡಿಯೋ ಪಾಸ್ ಮಾಡಿ, ಒಂದೊಂದೊಂದೊಂದು ಬರ್ತ್ಕೊಳ್ಳಿ. ಬರೆದ್ಬಿಟ್ಟು ಈ ಐಟಮ್ ಎಲ್ಲ ನೀವು ಅಂಗಡಿನಲ್ಲಿ ಹೋಗ್ಬಿಟ್ಟು ಪರ್ಚೇಸ್ ಮಾಡಿಬಿಟ್ಟು ನೀವೇ ರೆಡಿ ಮಾಡಿ. ಆಮೇಲೆ ಏನಿದೆ, ಸ್ಟಾರ್ಟ್ ಮಾಡಿ ಒಂದು 3 ತಿಂಗಳು.
ಯಾರ್ಯಾರು ತೊಗೋಬೇಕು ಅದನ್ನು ಹೇಳ್ತೀನಿ. ಯಾಕಂದ್ರೆ ತುಂಬ ಜನರಿಗೆ ಕನ್ಫ್ಯೂಷನ್, ನನಗೆ ಶುಗರ್ ಇದೆ ನಾನು ತೊಗೋಬೋದಾ ಅಂತ. 100% ಶುಗರ್ ಇದ್ದವರು ತೊಗೋಬೋದು, ಹಾರ್ಟ್ ಪ್ರಾಬ್ಲಮ್ ಇದ್ದವರು ತೊಗೋಬೋದು, BP ಇದ್ದವರು ತೊಗೋಬೋದು, ಕಿಡ್ನಿ ಪ್ರಾಬ್ಲಮ್ ಇದ್ದವರು ತೊಗೋಬೋದು. ನಿಮಗೆ ಯಾವ ಕಾಯಿಲೆ ಇದ್ರೂ ಈ ಮೆಡಿಸಿನ್ ಸೇಫ್ ಮೆಡಿಸಿನ್ ಇದೆ, ಯಾವುದೋ ಸಮಸ್ಯೆ ಇಲ್ಲ, ಆರಾಮಾಗಿ ತೊಗೋಬೋದು. ಒಂದು. ಎರಡನೇದು ಏನಂದರೆ ಇದ್ರದ್ದು ಕ್ವಾಂಟಿಟಿ ಏನು. ಈ ಮೆಡಿಸಿನ್ ಅಂದರೆ ದಿನ ರಾತ್ರಿ ಮಲಗಬೇಕಂದ್ರೆ 1 ಗ್ಲಾಸ್ ಶುಗರ್ ಬೆಚ್ಚ ಹಾಲಿನಲ್ಲಿ 1 ಸ್ಪೂನ್ ಮಿಕ್ಸ್ ಮಾಡಿಬಿಟ್ಟು ಊಟ ಆದಮೇಲೆ 1/2 ಅವರ್ ಬಿಟ್ಟು ತೊಗೋಬೋದು. ಮೂರನೇದು, ಸರ್ ನಾನು ಸ್ವಲ್ಪ ಸ್ಮೋಕು ಮತ್ತು ಡ್ರಿಂಕ್ಸ್ ಅಭ್ಯಾಸ ಇದೆ, ರಾತ್ರಿ ನಾನು ಯೂಶ್ವಲಿ ಸ್ವಲ್ಪ ಇಡೀ ದಿನ ಕೆಲಸ ಮಾಡಿ ಮಲ್ಕೋವಾಗ ಸ್ವಲ್ಪ ತೋಳ್ತೀನಿ 90, 30, 60 ಏನೋ, ಆವಾಗ ನಾನು ಈ ಮೆಡಿಸಿನ್ ತೊಗೋಬಹುದಾ? ಇಲ್ಲ. ಈ ಮೆಡಿಸಿನ್ಗೆ ಆಲ್ಕಹಾಲ್ಗೆ ಮಿನಿಮಮ್ 2 ಅವರ್ ಗ್ಯಾಪ್ ಇರಬೇಕು. ನಿಮಗೆ ಫಾರ್ ಎಕ್ಸಾಂಪಲ್ ಕುಡಿಲೇಬೇಕಾ ಅಂತ ಏನಾದರೂ ಇದ್ದರೆ ಯಾವ ದಿನ ಕುಡಿತೀರ ಆ ದಿನ ತೊಗೋಬೇಡಿ. ಇಲ್ಲ ಸರ್ ನಮ್ಮ ದಿನವೇ ಇದೆ, ಬ್ಯಾಟಿಂಗ್ ಇದೆ ಅಂದರೆ ಏನು ಮಾಡಬೇಕು, ನೀವು ಒಂದು 6 ಗಂಟೆಗೋ 7 ಗಂಟೆಗೆ ಫಸ್ಟ್ ಇದು ಔಷಧಿ ತೊಗೊಳ್ಳಿ, ನಾನು ಇವಾಗ ಏನು ಹೇಳ್ತೀನಲ್ಲ, ಆಮೇಲೆ 2 ಅವರ್ ಬಿಟ್ಟು ಸ್ವಲ್ಪ ತೊಗೋಬೋದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ. ಸೊ ಈಗ ಆ ಔಷಧಿ ಏನಪ್ಪ, ನಾನು ಎಲ್ಲನೂ ಹೇಳಿದೆ, ಔಷಧಿನೇ ಹೇಳಿರಲಿಲ್ಲ. ಔಷಧಿ ಏನಂದರೆ ಒಂದು ಶ್ಲೋಕ ಇದೆ ಆಯುರ್ವೇದನಲ್ಲಿ, ಏನಂದರೆ ಗೋಕ್ಷುರಕ, ಚೂರಕ, ಶತಮುಲಿ, ವಾನರಿ, ನಾಗಬಲ, ಅತಿಬಲ, ಈ 6 ಔಷಧಿಗಳಿದೆ. ಮತ್ತೊಂದು ಸರ್ತಿ ಹೇಳ್ತೀನಿ. ಒಂದು ಗೋಕ್ಷುರ ಅಥವಾ ಗೋಖುರು ಅಂತೂ ಹೇಳ್ತಾರೆ. ಎರಡನೇದು ಚೂರಕ ಅಂತ, ಅದ್ರ ಬಾಟನಿಕಲ್ ನೇಮು ನಾನು ಹೇಳ್ತೀನಿ, ಆಸ್ಟರ್ಕ್ಯಾಂಥ ಲಾಂಗಿಫೋಲಿಯಾ, ಇದು ಚೂರಕ. ಮೂರನೇದು ಶತಮೂಲಿ ಅಥವಾ ಶತಾವರಿ ಅಂತಾರೆ, ಅದರದ್ದು ಬಾಟನಿಕಲ್ ನೇಮ್ ಅಂದರೆ ಆಸ್ಪೊರೋಸಾ ರೆಸಮೋಸಾ. ಆಮೇಲೆ 4ನೇದು ವಾನರಿ ಅಂತ ಔಷಧಿ ಬರುತ್ತೆ ಆಯುರ್ವೇದಿಕ್ ಮೆಡಿಕಲ್ನಲ್ಲಿ, ಮೆಡಿಕಲ್ದವರಿಗೆ ನೀವು ಹೇಳಿದ್ರೆ ಅವ್ರು ಕೊಡ್ತಾರೆ. ಆಮೇಲೆ ಒಂದು ನಾಗಬಲ ಇದೆ, ಮತ್ತೊಂದು ಅತಿಬಲ ಇದೆ. ಈ 6 ಐಟಮ್ನ ನೀವೇನು ಮಾಡಬೇಕು, ಸಮಭಾಗನಲ್ಲಿ ತೊಗೋಬೇಕು. ಪ್ರತಿ ಒಂದೊಂದು ಐಟಮ್ 50 ಗ್ರಾಮ್ ತೊಗೋಬೋದು, ಇಲ್ಲಾಂದ್ರೆ 100 ಗ್ರಾಮ್ ತೊಗೋಬೋದು. ಫಾರ್ ಎಕ್ಸಾಂಪಲ್ 100 ಗ್ರಾಮ್ ಈಜಿಲಿ ಅವೈಲೇಬಲ್ ಪ್ಯಾಕೆಟ್ಸ್ ಅಥವಾ ಡಬ್ಬಿ ಸಿಗುತ್ತೆ. 100 ಗ್ರಾಮ್ ತೊಗೊಂಡ್ರ ಅಂತ ತಿಳ್ಕೊಳ್ಳಿ. 6 ಐಟಮ್ಗೆ ನಿಮಗೆ 600 ಗ್ರಾಮ್ ಅಂದರೆ ಅರ್ಧ kg ಜಾಸ್ತಿ ಆಗುತ್ತೆ. ಎಲ್ಲ ಐಟಮ್ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಯಾವುದೋ ಈ ಥರ ಕಾಟನ್ ಬಟ್ಟೆ ಇರುತ್ತೆ ನೋಡಿ, ಅದನ್ನಲ್ಲಿ ಸ್ವಲ್ಪ ಈ ಥರ ಚೆನ್ನಿ ಮಾಡಿಬಿಡಿ. ಅದರದ್ದು ಪೂರ್ತಿ ಸಾಫ್ಟ್ ಪೌಡರ್ ಕೆಳಗಡೆ ಒಂದು ಜಾಗನಲ್ಲಿ ಕಲೆಕ್ಟ್ ಮಾಡ್ಕೊಳ್ಳಿ. ಯಾವುದೋ ಒಂದು ಭರಣಿನಲ್ಲಿನೋ ಗ್ಲಾಸ್ ಬಾಟಲ್ನಲ್ಲಿನೋ ಡಬ್ಬಿನಲ್ಲಿನೋ ಎಲ್ಲಿ ಏರ್ ಟೈಟ್ ಇದೆ ಅಲ್ಲಿ ಇಟ್ಕೊಳ್ಳಿ. ದಿನ ರಾತ್ರಿ ಮಲಗಬೇಕಂದ್ರೆ 1 ಗ್ಲಾಸ್ ಉಗುರುಬೆಚ್ಚ ಹಾಲು, ಅದರಲ್ಲಿ ಇದು ನಾನು 6 ಐಟಮ್ ಏನು ಹೇಳಿದ್ನಲ್ಲ 1 ಸ್ಪೂನ್ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ದಿನ ರಾತ್ರಿ ಊಟ ಆದಮೇಲೆ 1/2 ಅವರ್ ಆದಮೇಲೆ ಕುಡೀರಿ. ಸರ್ ನಾವು ರಾತ್ರಿ ಊಟ ಮಾಡಲ್ಲ, ನಾವು 5 ಗಂಟೆ 6 ಗಂಟೆಗೆ ಊಟ ಆದಮೇಲೆ ನಾವು ತೊಗೊಳ್ಳಲ್ಲ, ಬಟ್ ಹಾಲು ಕುಡಿತೀವಿ, ತೊಗೊಳ್ಳಿ, ಪರವಾಗಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಔಷಧಿ ಹೆಸರು ಮತ್ತೊಂದು ಸರ್ತಿ ಹೇಳ್ತೀನಿ, ಯಾಕಂದರೆ ಸ್ವಲ್ಪ ಇದು ಆಯುರ್ವೇದಿಕ್ ಹೆಸರು ಇದ್ದಿದ್ದ ಕಡೆಯಿಂದ ಒಬ್ರೊಬ್ರಿಗೆ ಏನೋ ನೀವು ಪೆನ್ ಪೇಪರ್ನಲ್ಲಿ ಬರುವಾಗ ಸ್ವಲ್ಪ ಸಮಸ್ಯೆ ಆದ್ರೂ ಮತ್ತೊಂದು ಸರ್ತಿ ಹೇಳ್ತೀನಿ. ಒಂದು ಗೋಕ್ಷುರ, ಎರಡನೇದು ಚೂರಕ, ಮೂರನೇದು ಶತಮೂಲಿ ಅಥವಾ ಶತಾವರಿ, 4ನೇದು ವಾನರಿ, 5ನೇದು ನಾಗಬಲ, 6ನೇದು ಅತಿಬಲ. ಎಲ್ಲ ಸಮ ಕ್ವಾಂಟಿಟಿನಲ್ಲಿ ತೊಗೊಂಡ್ಬಿಟ್ಟು ಎಲ್ಲ ಒಂದು ಡಬ್ಬಿನಲ್ಲಿ ಹಾಕಿ ಇಟ್ಬಿಡಿ. ದಿನ ರಾತ್ರಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ. ಇದರ ಬೆನಿಫಿಟ್ ಏನೇನೋ ಇದನ್ನು ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ, ವಾಜೀಕರಣ ದ್ರವ್ಯ. ವಾಜಿ ಅಂದರೆ ಕುದುರೆ, ಕರ್ಣ ಅಂದರೆ ಕುದುರೆ ಥರ ಬಲ ಮಾಡೋದು. ಸೊ ಈ ಔಷಧಿ ತೊಗೊಂಡ್ರೆ ತಮಗೆ ಕೂಡ ಕುದುರೆ ಥರ ಬಲ ಬರುತ್ತೆ. ಯಾಕಂದರೆ ಇದರಲ್ಲಿ ಎಲ್ಲ ಬ್ರಹ್ಮನ ಔಷಧಿಗಳು, 2 ಕೆಳಗಡೆ ಹೆಸರು ನೀವು ನೋಡಿರ್ಬೋದು, ಬಲ ಮತ್ತು ಅತಿ ಬಲ ಅಂತ. ಬಲ ಅತಿ ಬಲ ಅಂದರೆ ನಿಮಗೆ ಪವರ್ ಕೊಡೋದು, ಹಾರ್ಸ್ ಪವರ್ ಅಂತೀವಿ ನೋಡಿ. ಎಷ್ಟು HP ಮೋಟ್ರ್ ಇದೆಯಪ್ಪ, 5 HP ಮೋಟ್ರ್ ಇದೆ. HP ಏನಿದೆ ಅದು ಹಾರ್ಸ್ ಪವರ್. ಸೊ ನಿಮ್ಮ ಮೋಟರ್ 3 HP ದಿಂದ 5 HP ಆಗೋದು ಫಾರ್ಮುಲಾ ಇದೆ, ಅದು ಪವರ್ಫುಲ್ ಫಾರ್ಮುಲಾ. ಸರ್ ಮತ್ತೊಂದು ಹೇಳ್ತೀನಿ, ಇವಾಗ ಬೇಸಿಗೆ ಕಾಲ, ಒಬ್ಬರೊಬ್ಬರಿಗೆ ಪಿತ್ತ ಪ್ರಕೃತಿ ಇದ್ದವರಿಗೆ ಸ್ವಲ್ಪ ಇದು ತೊಗೊಂಡ್ರೆ ಚೂರು ಆ್ಯಸಿಡಿಟಿ ಕೂಡ ಆಗಬಹುದು. ಆ ಥರ ನಿಮಗೆ ಏನಾದರೂ ಫೀಲ್ ಆಗ್ತಾಯಿದ್ರೆ ಅರ್ಧ ಚಮಚ ತೊಗೊಳ್ಳಿ, 1 ಚಮಚ ಜಾಗದಲ್ಲಿ ಅರ್ಧ ಚಮಚ ತೊಗೊಳ್ಳಿ. ಇಲ್ಲ ನಿಮ್ಮ ಮನೆ ಹತ್ರ ಯಾರಾದರೂ ಆಯುರ್ವೇದಿಕ್ ಡಾಕ್ಟ್ರ್ ಇದ್ದಾರೆ, ಅವರು ಒಂದು ಸಲಹೆ ತೊಗೊಂಡ್ಬಿಟ್ಟು ಕೂಡ ಇದು ತೊಗೋಬಹುದು. ನಿಮ್ಮ ನಿಯರೆಸ್ಟ್ ಸರ್ ಈ ಥರ ನಾವು ಒಂದು ಯಾವುದೋ ಲೈಂಗಿಕ ತಜ್ಞರು ಈ ಥರ ಹೇಳಿದ್ದಾರೆ, ನಾನು ತೊಗೋಬಹುದಾ ಅಂತ ಕೇಳಿಬಿಟ್ಟು ಓಕೆ ತೊಗೊಳ್ಳಿ ಅಂತ ಹೇಳ್ತಂದ್ಮೇಲೆ ನೀವು ಸ್ಟಾರ್ಟ್ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಂದೊಂದು ಸತಿ ಏನಾಗುತ್ತೆ, ಇದು ಮಿಸ್ಯೂಸ್ ಆಗಿಬಿಡುತ್ತೆ. ಅದಕ್ಕೆ ಸೇಫರ್ ಸೈಡಿಗೆ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಇದು ಎಲ್ಲ ಆಯುರ್ವೇದಿಕ್ ಫಾರ್ಮುಲಾ, ಇದರಲ್ಲಿ ಸೈಡ್ ಎಫೆಕ್ಟ್ ಇರಲ್ಲ ಯೂಶ್ವಲಿ, ಬಟ್ ಸ್ಟಿಲ್ ಟು ಬಿ ಸೇಫರ್ ಸೈಡ್ ಅಂದಾಗ ನಾನು ಈ ಥರ ಹೇಳ್ತಾ ಇದ್ದೀನಿ. ಸೊ ಇದ್ರದ್ದು ಬೆನಿಫಿಟು
ಎರೆಕ್ಷನ್ ಉದ್ರೇಕ ಚೆನ್ನಾಗಿ ಬರುತ್ತೆ, ನಿಮಗೆ ಟೈಮಿಂಗ್ ಚೆನ್ನಾಗಿ ಸಿಗುತ್ತೆ, ಇದ್ದಿದ್ದಲ್ಲಿ ಪೆನಿಸ್ ಸೈಜ್ನಲ್ಲಿ ಇನ್ನೂ ಸ್ವಲ್ಪ ಹಾರ್ಡ್ನೆಸ್ ಜಾಸ್ತಿ ಫೀಲ್ ಆಗುತ್ತೆ, ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಫೀಲ್ ಆಗುತ್ತೆ, ಕ್ವಾಲಿಟಿ ಆಫ್ ಸ್ಪರ್ಮ್ ಚೆನ್ನಾಗೋಗುತ್ತೆ, ಓವರಾಲ್ ಸೆಕ್ಸುವಲ್ ಪರ್ಫಾರ್ಮೆನ್ಸ್ ಚೆನ್ನಾಗಾಗುತ್ತೆ. ಅದರ ಜೊತೆಗೆ ಸ್ಮೃತಿ ಮೆಮೊರಿ ಚೆನ್ನಾಗಾಗುತ್ತೆ. ಕಾಂತಿ ಅಂದರೆ ಮುಖ ಮೇಲೆ ಸ್ವಲ್ಪ ಕಾಂಪ್ಲೆಕ್ಷನ್ ಬರುತ್ತೆ. ಆಮೇಲೆ ಈ ಚಿಕಿತ್ಸೆಯಿಂದ ಓವರಾಲ್ ನಿಮ್ಮ ಬಾಡಿನಲ್ಲಿ ಮೂಳೆ, ಜಾಯಿಂಟ್ಸು, ನಿಮ್ಮ ಕೂದಲು, ಓವರಾಲ್ ಬಾಡಿನಲ್ಲಿ ಒಂದು ಎನರ್ಜಿ ಲೆವೆಲ್, ಯಾಕಂದರೆ ಇದು ರಸಾಯನ ಮತ್ತು ವಾಜೀಕರಣ ದ್ರವ್ಯ ಇದ್ದಿದ್ದ ಕಡೆಯಿಂದ ಇದು ಬರೀ ಲೈಂಗಿಕ ಸಮಸ್ಯೆ ಮಾತ್ರ ಇಲ್ಲ, ಓವರಾಲ್ ನಿಮ್ಮ ಬಾಡಿನಲ್ಲಿ ಎನರ್ಜಿನ ಚೆನ್ನಾಗಿ ಮಾಡುತ್ತೆ. ಸೊ ಈ ಫಾರ್ಮುಲಾ ನೀವು ರೆಗ್ಯುಲರಾಗಿ ಯೂಸ್ ಮಾಡಿ ಒಂದು 3 ಮಂತ್ಸ್ನಲ್ಲಿ ನಿಮಗೆ ಚೆನ್ನಾಗಿ ರಿಸಲ್ಟ್ ಬಂದಾದಮೇಲೆ ಸೇಮ್ ವೀಡಿಯೋನಲ್ಲಿ ಕೆಳಗಡೆ ಬಂದುಬಿಟ್ಟು ಕಮೆಂಟ್ ಮಾಡಿ, ಏನಂದರೆ ಸರ್ ನಾನು ಇದು ತೊಗೊಂಡಿದ್ದೀನಿ ನನಗೆ ಚೆನ್ನಾಗಾಗಿದೆ ಅಂತ. ಸೊ ದ್ಯಾಟ್ ನಮ್ಮ ಇನ್ನೂ ಫ್ರೆಶ್ ವ್ಯೂವರ್ ಯಾರಾದರೂ ಒಂದು 3 ಮಂತ್ಸು 4 ಮಂತ್ಸ್ ಆದಮೇಲೆ ವೀಡಿಯೋ ನೋಡುವಾಗ ಅವ್ರಿಗೆ ಒಂದು ಅಥೆಂಟಿಕೇಷನ್ ಸಿಗುತ್ತೆಪ್ಪ, ಯಾರೋ ಒಂದು ತೊಗೊಂಡಿದ್ದಾರೆ ಅವ್ರಿಗೆ ಚೆನ್ನಾಗಾಗಿದೆ ಅಂತ. ಸೊ ಮತ್ತು ಈ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸು ಯಾವುದೋ ಒಂದು ಪರ್ಟಿಕ್ಯುಲರ್ ವಿಷಯ ಬಗ್ಗೆ ಲೈಂಗಿಕ ರಿಲೇಟೆಡ್ ಸಮಸ್ಯೆಗಳಿಗೆ ಏನಾದರೂ ನಿಮಗೆ ವಿಷಯದಲ್ಲಿ ನಮಗೆ ತಿಳ್ಕೊಬೇಕಂದ್ರೂ ಕಮೆಂಟ್ ಮಾಡಿ. ಸೊ ದ್ಯಾಟ್ ನೀವು ಬರುವ ದಿನಗಳಲ್ಲಿ ನಾವೇನು ಮಾಡ್ತೀವಿ ಆ ಪರ್ಟಿಕ್ಯುಲರ್ ವಿಷಯ ಬಗ್ಗೆನೇ ಮಾತಾಡ್ತೀವಿ. ಮತ್ತೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಏನಂದರೆ, ಎಷ್ಟೋ ಜನ ಏನು ಮಾಡ್ತಾರೆ ಇವೆಲ್ಲ ಕಾಯಿಲೆದಿಂದ ಸಫರ್ ಆಗ್ತಾರೆ. ಅವ್ರು ಏನು ಮಾಡ್ತಾರೆ, ಯಾವುದೋ ಒಂದು ರೋಡ್ ಸೈಡ್ ಅಲ್ಲಿ ಟೆಂಟ್ ಹೋಗಿದ್ದು, ಅವನು ಕದ್ದಿ ಮುಚ್ಚಿ ಆ ಬಾಬಾ ಹತ್ರ ಹೋದ, ಆ ಬಂಗಾಲಿ ಬಾಬಾ ಹತ್ರ ಇವನ ಹತ್ರ ಹೋದ, ಅವನೇನೋ ನೀನು ರೀಸಸ್ ತೊಗೊಂಡು ಬಾ ಅಂತ ಹೇಳ್ತಾನೆ, ಏನೋ ಟ್ಯೂಬ್ನಾಗೆ ಹಾಕ್ಬಿಟ್ಟು ಇಲ್ಲ ನಿನ್ನ ವೀರ್ಯ ಎಲ್ಲ ಕೆಳಗಡೆ ಚೆಲ್ದು ಹೋಗ್ತಾ ಇದೆ, ಬಾಡಿದಿಂದ ಏನೂ ಇಲ್ಲ ಅಂತ ಏನೋ ಹೇಳ್ಬಿಟ್ಟು ನಾನು ಒಂದು ಔಷಧಿ ಬರೆದು ಕೊಡ್ತೀನಿ ಅಂಗಡಿಗೆ ಹೋಗು ತೊಗೊಂಡು ಬಾ ಅಂತ. ಆ ಥರ ಎಲ್ಲ ನೀವು ಮೋಸಕ್ಕೆ ಬಲಿ ಆಗಬೇಡಿ. ಬೆಂಗಳೂರಿನಲ್ಲಿ ಆಗಲಿ ಎಂಟೈರ್ ಕರ್ನಾಟಕನಲ್ಲಿ ಆಗಲಿ ಎಷ್ಟೋ ಜನ ನಮ್ಮ ಥರ ಪ್ರಾಮಾಣಿಕ ವೈದ್ಯರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನಿಮಗೆ ಲೈಂಗಿಕ ರಿಲೇಟೆಡ್ ಏನಾದರೂ ಸಮಸ್ಯೆ ಇದ್ದರೆ, ನಮ್ಮ ಸೇವೆ ಏನಾದರೂ ತಮಗೆ ಬೇಕಂದರೆ ನಾನು ಅಡ್ರೆಸ್ ಮತ್ತೊಂದು ಸತ್ಯ ಹೇಳ್ತೀನಿ. ಡಾಕ್ಟರ್ ನಾರಾಯಣ್ ಮುದ್ಗಲೆ, ಶ್ರೀನಿವಾಸ್ ಕ್ಲಿನಿಕ್, ಜಯನಗರ್ 7ನೇ ಬ್ಲಾಕ್, ಕನಕಪುರ ಮೇನ್ ರೋಡ್. ಈ ಏರಿಯಾಗೆ ಯಡಿಯೂರು ಸರ್ಕಲ್ ಅಂತಾರೆ. ಇಲ್ಲಿ ನನ್ನ ಕ್ಲಿನಿಕ್ ಇದೆ. ಕ್ಲಿನಿಕ್ನಲ್ಲಿ ಬಂದುಬಿಟ್ಟು ಡೈರೆಕ್ಟ್ 1-to-1 ಕನ್ಸಲ್ಟೇಷನ್ ಕೂಡ ತಾವು ಮಾಡ್ಬೋದು. ಧನ್ಯವಾದ.